ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮುಂಗಾರು ಪೂರ್ವ ಮಳೆಗೆ ಯಾದಗಿರಿ ಜನ ತತ್ತರಿಸಿದ್ದಾರೆ. ಬಿರುಗಾಳಿ ಸಹಿತ ಮಳೆಗೆ ಮನೆಯ ಟಿನ್ಗಳು ಹಾರಿ ಹೋಗಿದ್ದಾವೆ. ಮನೆಯೊಳಗೆ ಬಿದ್ದ ಟಿನ್ ಮೇಲಿಟ್ಟಿದ್ದ ಕಲ್ಲುಗಳು, ಟಿನ್ ಮೇಲಿಟ್ಟಿದ್ದಂತ ಕಲ್ಲುಗಳು ಮನೆಯೊಳಗಡೆ ಬಿದ್ದಿದ್ದಾವೆ. ಮಗುವಿನೊಂದಿಗೆ ಬಾಣಂತಿ ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ. ಸುರಪುರ ತಾಲೂಕಿನ ಚಗರಿಹಾಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ತಡರಾತ್ರಿ ಬಿರುಗಾಳಿ ಸಹಿತ ಮಳೆ ಸುರಿದ ಪರಿಣಾಮ ಮಗುವಿನ ಜೊತೆ ಮಲಗಿದ್ದ ಬಾಣಂತಿ ಬಚಾವಾಗಿದ್ದಾರೆ. ಈ ವೇಳೆ ಮನೆಯೊಳಗಡೆ ಮೇಲ್ಛಾವಣಿ ಮೇಲಿನ ಕಲ್ಲುಗಳು ಬಿದ್ದುಬಿಟ್ಟಿದ್ದಾವೆ. ಪಾಪ ಮಲ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಮನೆಯೊಳಗಡೆ ಮೇಲ್ಛಾವಣಿ ಮೇಲಿಟ್ಟಿದ್ದಂಥ ಕಲ್ಲುಗಳು ಬಿದ್ದುಬಿಟ್ಟಿದ್ದಾವೆ. ಕಲ್ಲು ಬೀಳುವ ಮುನ್ನವೇ ಮಗುವಿನೊಂದಿಗೆ ತಾಯಿ ಪಾರಾಗಿದ್ದಾರೆ. ಇತ್ತ ಹೊನಗೇರ ಬೆಳಗೇರ ರಸ್ತೆಯಲ್ಲಿ ಮರಗಳು ಧರಾಶಾಯಿಯಾಗಿರೋದು. ಬೃಹತ್ ಮರಗಳು ಬಿದ್ದ ಪರಿಣಾಮ ವಾಹನ ಸಂಚಾರ ಸ್ಥಗಿತಗೊಂಡಿದೆ. ಕೂಡಲೇ ಮರಗಳನ್ನು ತೆರವು ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಬಾಣಂತಿ ಪುಟ್ಟ ಕಂದ, ಸೊ ಅವರಿಬ್ಬರು ಮನೆ ಒಳಗಡೆ ಮಲಗಿದಂಥ ಸಂದರ್ಭದಲ್ಲಿ ಮೇಲ್ಗಡೆಯಿಂದ ಟಿನ್ ಮೇಲಿಟ್ಟಿದ್ದಂಥ ಕಲ್ಲುಗಳು ಮನೆ ಒಳಗಡೆ ಬಿದ್ದುಬಿಟ್ಟಿದ್ದಾವೆ. ಅದಾದ ನಂತರ ಬೀಳೋದಕ್ಕಿಂತ ಮುಂಚೆನೇ ಮಗುವನ್ನು ಎತ್ಕೊಂಡು ಹೊರಗಡೆ ಬಂದಿದ್ದಾರೆ ಆ ಬಾಣಂತಿ. ಇಲ್ಲ ಅಂತ ಅಂದರೆ ಭಾಳ ಕಷ್ಟ ಆಗೋಗ್ಬಿಡೋದು. ನೋಡಿ ಅಲ್ಲಿ ಈ ಮಳೆಗಾಲ ಶುರುವಾಯಿತು ಅಂತ ಅಂದರೆ ಇಂಥ ಘಟನೆಗಳು ಸರ್ವೇ ಸಾಮಾನ್ಯ. ಸ್ವಲ್ಪ ಜನ ಹುಷಾರಾಗಿರಬೇಕು. ಜೊತೆಗೆ ಈ ಮನೆಗಳು ಸರಿ ಇಲ್ಲದವರು ಆದಷ್ಟು ನೋಡ್ಕೊಂಡು ಸರಿಪಡಿಸ್ಕೊಳ್ಳುವಂಥ ಕೆಲಸ ಆಗಬೇಕು. ಇಲ್ಲ ಅಂತಂದರೆ ಬೇರೆ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಒಳ್ಳೆಯದು. ಎಷ್ಟೋ ಘಟನೆಗಳನ್ನು ನಾವು ಆರಂಭದಲ್ಲೇ, ಇನ್ನೂ ಮಳೆಗಾಲ ಅಸಲಿಗೆ ಆರಂಭ ಆಗಿಲ್ಲ, ಆಗಾಗ ಮಳೆ ಸುರಿತಾ ಇರುವಂಥ ಹಿನ್ನೆಲೆಯಲ್ಲಿ ಎಷ್ಟೋ ಗೋಡೆಗಳು ಕುಸಿದು ಸಾಕಷ್ಟು ಜನ ಪಾಪ ಗಾಯಗೊಂಡಿರುವಂಥ ಘಟನೆಗಳು, ಸಾವನ್ನಪ್ಪಿರುವಂಥ ಘಟನೆಗಳನ್ನು ನಾವು ಈಗಾಗಲೇ ನೋಡ್ತಾ ಇದ್ದೀವಿ. ಇನ್ನು ಅಸಲಿಗೆ ಮಳೆಗಾಲ ಶುರು ಆಗಿಬಿಟ್ರೆ ಇಂಥ ಘಟನೆಗಳು ಮತ್ತೆ ಜಾಸ್ತಿ ಆಗೋದಕ್ಕೆ ಶುರು ಆಗ್ತವೆ. ಸೊ ಹಾಗಾಗಿ ಆದಷ್ಟು ಅಲರ್ಟ್ ಆಗಿರಬೇಕು, ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು. ನೋಡಿ ಈಗ ಪಾಪ ಮಗುವಿನೊಂದಿಗೆ ಮನೆಯಲ್ಲಿ ಮಲಗಿದ್ದಂಥ ಸಂದರ್ಭದಲ್ಲಿ ಪಾಪ ಬಾಣಂತಿ ಮೇಲ್ಗಡೆಯಿಂದ ಕಲ್ಲು ಬಿದ್ದುಬಿಡುತ್ತೆ ಅಂತ ಅಂದರೆ ಭಾಳ ಡೇಂಜರಸ್ ಇದೆಲ್ಲ. ಸಂಪರ್ಕ ಒದಗಿಸ್ತಕ್ಕಂಥ ರಸ್ತೆಯಾಗಿದ್ದು ಈ ಒಂದು ರಸ್ತೆ